ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ರಾಣೆಬೆನ್ನೂರಿನ ಹಿರೇಮಠದಲ್ಲಿ ಸ್ಥಾಪನೆಯಾಗಿರುವಂತಹ ರಾಷ್ಟ್ರದ 2ನೆಯ ಮತ್ತು ರಾಜ್ಯದ ಮೊದಲನೆಯ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯದ ತೃತೀಯ ವಾರ್ಷಿಕೋತ್ಸವ, 108 ಗ್ರಾಮಗಳ ರೈತರಿಂದ ರೈತ ಚೈತನ್ಯ ಜ್ಯೋತಿ ಯಾತ್ರೆ, ಜೊತೆಗೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶನೈಶ್ಚರ ಸ್ವಾಮಿಯ ತಿಲಲಕ್ಷ ದೀಪೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಆ ದೃಶ್ಯಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಇಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಗೆ ತೈಲಾಭಿಷೇಕ ಮತ್ತು ಶ್ರೀ ಶನೈಶ್ಚರ ಸ್ವಾಮಿಯ ಮಹಾಯಾಗ ಪೂಜಾ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಒಂದು ಪೂಜಾ ಸಮಾರಂಭದಲ್ಲಿ ಮೊದಲನೇದಾಗಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ಸಲ್ಲಿಸಿದ್ದಾರೆ. ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಛತ್ರಧರ ದೇವನೇ ಶರಣು, ನಿತ್ಯ ಭಕ್ತ ಪರಿಪಾಲಕ ಶರಣು. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರುವ ಪರೂಪವಂತೆ, ನಡೆದಾಡು ದೇವರು ಇವರಂತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं शिरसा नमामि। प्रसन्नाञ्जनेयाय नमः। एकदन्ताय विद्महे वक्रतुण्डाय धीमहि
ತನ್ನೋದಂತೆ ಪ್ರಚೋದಯಾತ್. ಶ್ರೀಮದ್ಮಹಾಗಣಪತರ ದೇವತಾಭ್ಯೋ ನಮಃ. ರಾಣಿಬೆನ್ನೂರಿನ ಇವತ್ತಿನ ಈ ಕಾರ್ಯಕ್ರಮ ನಾನು ಈಗಷ್ಟೇ ಒಳಗೆ ಬರಬೇಕಾದ್ರೆ ಅಂದ್ಕೊಂಡೆ. ರೈಲ್ವೆ ಗೇಟ್ ಹತ್ರ ಒಳಗೆ ಬರೋದಕ್ಕೆ ಜನ ನನ್ನ ಬಿಟ್ಕೊಟ್ಟಿರಲಿಲ್ಲ. ಆದರೆ ಈ ಬಾರಿ ಶ್ರೀಗಳು ಒಳ್ಳೆಯ ಒಂದು ವಿಶೇಷವಾದಂತಹ ಮನಸ್ಥಿತಿ ತಂದುಕೊಂಡು ನಮಗೂ ಒಂದಿಷ್ಟು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಶೇಷಗಳಿರುತ್ತೆ. ನಮ್ಮಿಬ್ಬರನ್ನು ನೋಡಿದ್ರೆ ಅಣ್ಣ ತಮ್ಮಂದ್ರ ಥರ ಕಾಣುತ್ತೆ ನಾವು. ಯಾಕೆಂದರೆ ಏನೋ ಸ್ವಲ್ಪ ಬೆಂಗಳೂರಿನಲ್ಲಿ ಓಡಾಡಿ ಸ್ವಲ್ಪ ದಪ್ಪ ನಾನಿದ್ದೇನೆ, ನಿಮ್ಮೂರಲ್ಲಿ ಸ್ವಾಮಿಗಳನ್ನು ಓಡಾಡಿಸಿ ಸಣ್ಣ ಮಾಡಿಬಿಟ್ಟಿದ್ದೀರಿ. ಆದರೆ ಈ ಚಿಕ್ಕ ವಯಸ್ಸಿಗೆ ಇವರ ಸಾಧನೆ ಇದೆಯಲ್ಲ, ಅದು ಯಾರೂ ಮಾಡೋದಕ್ಕಾಗದಂಥದ್ದು. ಅಂತಹ ಒಂದು ಸಾಧನೆಯನ್ನು ಇವತ್ತು ನಮ್ಮ ಮುಂದಿರ್ತಕ್ಕಂತಹ ಶ್ರೀಗಳು ಮಾಡಿದ್ದಾರೆ ಅಂದರೆ ಅದು ಬಹಳ ಸಂತೋಷ ಪಡುವಂಥ ವಿಚಾರ. ಎಲ್ಲರೂ ಬೆಳಗಿನ ಜಾವನೇ ರೆಡಿಯಾಗಿದ್ದೀರಿ. ಎಳ್ಳುಬತ್ತಿ ತಂದಿದ್ದೀರಾ? ತಂದಿರೋರು ಮಾತ್ರ ಕೈ ಎತ್ತಿ. ಪರವಾಗಿಲ್ಲ, ತಂದಿರೋರು ಮಾತ್ರ ಕೈ ಎತ್ತಿ ಅಂದರೆ ಎಲ್ಲರೂ ಕೈ ಎತ್ತಿದ್ದೀರಿ. ಸೂರ್ಯ ಬರೋದಕ್ಕೆ ಮುಂಚಿತವಾಗಿ ಎಳ್ಳುಬತ್ತಿ ಅಂಟಿಸ್ಕೊಳ್ಳಿ. ಫಸ್ಟು ಎಳ್ಳುಬತ್ತಿ ಅಂಟಿಸಿ ಕೈಯಲ್ಲೆಲ್ಲರೂ. ಹಾಗೆ ನೀವು ಎಳ್ಳುಬತ್ತಿ ಅಂಟಿಸಿ ನೀವು ಆರತಿ ಮಾಡುವಾಗ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ನಂದಲ್ಲ ಬಿಡು ಸೀರೆ, ನಂದಲ್ಲ ಬಿಡು ಪಂಚೆ ಅನ್ನಬಾರದು. ನಿಮ್ಮ ಮುಂದಿರ್ತಕ್ಕಂಥವ್ರು ಸಹಿತ ಅವರು ನಿಮ್ಮವರೇ. ಬೇಗ ಎಳ್ಳುಬತ್ತಿ ಅಂಟಿಸಿ. ಎಲ್ಲರೂ ಕೈ ಮೇಲಿಡಿ. ದೀಪವನ್ನು ಎಲ್ಲರೂ ಕೈ ತೋರಿಸಿ ದೇವರಿಗೆ ಹೇಳ್ಕೊಳ್ಳಿ. ನೀಲಾಂಜನ ಸಮಾಭಾಸಂ ರವಿಪತ್ರಂ ಯಮಾಗ್ರಜಂ ರವಿಪತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ ಓಂ ಓಂ ಶಂ ಶನೇಶ್ಚರಾಯ ನಮಃ. 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 ನಿಮ್ಮ ಸ್ವರತರಂಗದಿಂದ ಹೊರಬರ್ತಕ್ಕಂಥ ಮಂತ್ರ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಹೇಳಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಗಣಾನಾನ್ತ್ವಾ ಗಣಪತಿಂ ವಾಮಹೇ ಕವಿಂ ಕವೀನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿः ಸಿದ್ಧಸಾಧನಂ. ಮಹಾಗಣಾಧಿಪತಯೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಕೇರಳದ ಅನುಭವಿ ಆಯುರ್ವೇದ ವೈದ್ಯರಿಂದ ವನಸಿರಿ ಉತ್ಪನ್ನಗಳಿಂದ ತಯಾರಾಗಿರುವಂತಹ ಔಷಧಿಯೇ ಅಮೃತಬಿಂದು. ಇದು ಹಿರಿಯರು ಕಿರಿಯರು ಎಲ್ಲ ವಯೋಮಾನದವರು ಸೇವಿಸಬಹುದಾದಂತಹ ಔಷಧಿ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಾಗಿರಲಿ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಅಲರ್ಜಿ, ಆಸಿಡಿಟಿ, ಗ್ಯಾಸ್ಟ್ರಿಕ್ ಇಂಥ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅಮೃತಬಿಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. 100% ಆಯುರ್ವೇದಿಕ್ ಆಗಿರುವಂಥ ಔಷಧಿ ಇದು. ನೀವು ಕೂಡ ಅಮೃತಬಿಂದುವನ್ನು ಒಮ್ಮೆ ಉಪಯೋಗಿಸಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ರಾಣೆಬೆನ್ನೂರಿನ ಗಂಗಾಪುರ ರಸ್ತೆ ಶ್ರೀ ಶನೈಶ್ಚರ ಸ್ವಾಮಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶನೈಶ್ಚರ ಸ್ವಾಮಿ ದೇವಾಲಯದ ತೃತೀಯ ವಾರ್ಷಿಕೋತ್ಸವ, ತಿಲಲಕ್ಷ ದೀಪೋತ್ಸವ, ಶನೈಶ್ಚರ ಸ್ವಾಮಿಗೆ ವಿಶೇಷ ತೈಲಾಭಿಷೇಕ ಜೊತೆಗೆ ಶನೈಶ್ಚರ ಸ್ವಾಮಿಯ ಮಹಾಯಾಗ ಪೂಜಾ ಸಮಾರಂಭವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಇನ್ನಷ್ಟು ವಿಶೇಷ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಓಂ ಹೇಳ್ಕೊಳ್ಳಿ.
ಶುಭಾಭ್ಯಾಂ ಶುಭಾಭ್ಯಾಂ ಶುಭೆ ಶುಭೆ ಶೋಭನೆ ಶೋಭನೆ ಮುಹೂರ್ತೆ ಮುಹೂರ್ತೆ ಆದ್ಯ ಆದ್ಯ ಬ್ರಹ್ಮಣೆ ಬ್ರಹ್ಮಣೆ ದ್ವಿತೀಯ ದ್ವಿತೀಯ ಪ್ರಹರಾಧೆ ಪರಾರ್ಧೆ ಶ್ವೇತ ಶ್ವೇತ ವರಾಹ ವರಾಹ ಕಲ್ಪೆ ಕಲ್ಪೆ ವೈವಸ್ವತ ವೈವಸ್ವತ ಮನ್ವಂತರೆ ಮನ್ವಂತರೆ ಕಲಿಯುಗೆ ಕಲಿಯುಗೆ ಪ್ರಥಮ ಪಾದೆ ಪ್ರಥಮ ಪಾದೆ ಜಂಬೋದ್ವೀಪೆ ಜಂಬೋದ್ವೀಪೆ ಭರತವರ್ಷೆ ಭರತವರ್ಷೆ ಭರತಖಂಡೆ ಭರತಖಂಡೆ ದಂಡಕಾರಣ್ಯೆ ದಂಡಕಾರಣ್ಯೆ ಗೋದಾವರ್ಯಾಃ ಗೋದಾವರ್ಯಾः ದಕ್ಷಿಣೇ ತೀರೆ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಶಾಲಿವಾಹನಶಕೆ ಬೌದ್ಧಾವತಾರೆ ಬೌದ್ಧಾವತಾರೆ ರಾಮಕ್ಷೇತ್ರೆ ರಾಮಕ್ಷೇತ್ರೆ ಅಸ್ಮಿನ್ ಅಸ್ಮಿನ್ ವರ್ತಮಾನೆ ವರ್ತಮಾನೆ ವ್ಯವಹಾರಿಕೆ ವ್ಯವಹಾರಿಕೆ ಚಾಂದ್ರಮಾನೇನ ಚಾಂದ್ರಮಾನೇನ ಅಸ್ಯಾಂ ತಸ್ಯಾಂ ಪ್ರಭವಾದಿ ಪ್ರಭವಾದಿ ಸೃಷ್ಟಿ ಷಷ್ಠಿ ಸಂವತ್ಸರಾಣ ಸಂವತ್ಸರಾಣಾಂ ಮಧ್ಯೆ ಮಧ್ಯೆ ಶ್ರೀಮತೋ ಶ್ರೀಮತ ಶ್ರೀ ಶ್ರೀ ಮನ್ಮಥನಾಮ ಮನ್ಮಥನಾಮ ಸಂವತ್ಸರೆ ಸಂವತ್ಸರ ದಕ್ಷಿಣಾಯನೆ ಶರದೃತೋ ಕಾರ್ತೀಕ ಮಾಸೆ ಕೃಷ್ಣ ಪಕ್ಷೆ ದಶಮ್ಯಾಂ ವಾಸರಃ ವಾಸರ ವಾಸರಸ್ತು ಯುಕ್ತಾಯಾಂ ಯುಕ್ತಾಯಾಂ ಸ್ಥಿರವಾಸರ ಸ್ಥಿರವಾಸರ ಯುಕ್ತಾಯಾಂ ಯುಕ್ತಾಯಾಂ ಶ್ರೀಂ ಶ್ರೀ ಮಹಾ ಮಹಾ ಗಣಪತಿ ಗಣಪತಿ ಪ್ರಸನ್ನ ಪ್ರಸನ್ನ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ದೇವತಾ ಶ್ರೀಮತ ಪ್ರಿಯತಾಂ ಪ್ರಿಯತಾಂ ಶ್ರೀಂ ಶ್ರೀ ಶಂ ಶಂ ಶನೇಶ್ಚರ 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 ಮಮ ಮಮ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರ ಜನ್ಮ ರಾಶಿ ಜನ್ಮ ರಾಶಿ ಸಮಸ್ತ ಸಮಸ್ತ ವಾಸ್ತುಗ್ರಹ ವಾಸ್ತುಪುರ ಇಷ್ಟಗ್ರಹ ಇಷ್ಟಗ್ರಹ ದೇವತಾ ದೇವತಾ ಪ್ರಿಯತಾಂ ಪ್ರಿಯತಾಂ ಸರ್ವದೋಷ ಸರ್ವದೋಷ ನಿವಾರಣ ನಿವಾರಣ ಅರ್ಥಾಂಗ ಅರ್ಥಾಂಗ ಆದಿತ್ಯಾದಿ ಆದಿತ್ಯಾದಿ ದೇಶ ದೇಶ ಕಾಲ ಭಾವ ರಾಜ್ಯ ರಾಜ್ಯ ಸಮಸ್ತ ಸಮಸ್ತ ಬಂಧು ಬಂಧು ವರ್ಗಾಣಾಂ ವರ್ಗಾಣಾಂ ಕ್ಷೇಮ ಕ್ಷೇಮ ಸ್ಥೈರ್ಯ ಸ್ಥೈರ್ಯ ಅಭಯ ಅಭಯ ಆಯು ಆಯು ಆರೋಗ್ಯ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಅಭಿವೃದ್ಧ್ಯರ್ಥಂ ಶ್ರೀ ಶ್ರೀ ಶನೇಶ್ಚರ ಶನೇಶ್ಚರ ದೇವತಾ ದೇವತಾ ಪ್ರಿಯತಾಂ ಪ್ರಿಯತಾಂ ಪ್ರಾತಃ ಕಾಲ ಪ್ರಾತಃ ಕಾಲ ತಿಲ ತಿಲ ತೈಲ ತೈಲ ಅಭಿಷೇಕ ಅಭಿಷೇಕ ಪೂಜಾಕ್ಯಂ ಪೂಜಾಕ್ಯಂ ಆಚಾರ್ಯ ಆಚಾರ್ಯ ಗುರು ಸನ್ನಿಧೌ ಗುರು ಸನ್ನಿಧೌ ಕರಿಷ್ಯೆ. ಕರಿಷ್ಯೇತ್. ಈಗ ನಿಮ್ಮ ಕೈಲಿರ್ತಕ್ಕಂತಹ ಎಳ್ಳುಬತ್ತಿಗಳನ್ನು ಯಾರಾದರೂ ಒಂದಿಬ್ಬರು ಮೂರು ಜನ ವಾಲಂಟಿಯರ್ಸ್ ಬಂದು ಅವ್ರ ಕೈಲಿರ್ತಕ್ಕಂಥ ಎಳ್ಳುಬತ್ತಿಗಳನ್ನೆಲ್ಲವನ್ನು ಸಹಿತ ಇಲ್ಲಿಗೆ ತರಲಿಕ್ಕೆ ಪ್ರಯತ್ನ ಮಾಡಿ. ಏನಾದರೂ ಒಂದು ದೊಡ್ಡ ತಟ್ಟೆನೋ ಒಂದು ಟ್ರೇನೋ ತೊಗೊಂಡು ಹೋದರೆ ಅವ್ರು ಇಡ್ತಾರೆ. ಆಗ ತೆಗೆದು ಎಲ್ಲ ಇಲ್ಲಿ ಇಟ್ಟುಬಿಟ್ರೆ ಆಯಿತು. ಯಾಕೆಂದರೆ ಕೈ ಬಿಸಿ ಬರಬಾರ್ದು. ಸೇವಾಕರ್ತರು ಎಲ್ಲ ಎಳ್ಳುಬತ್ತಿಗಳನ್ನು ಇಸ್ಕೊಂಡು ಒಂದು ಕಡೆ ಇಲ್ಲೇ ಒಂದು ಮುಂಭಾಗದಲ್ಲಿ ಅದನ್ನು ಪ್ರಜ್ವಲಿಸೋದಕ್ಕೆ ಮಾಡಿ. ಕಳೆದ ಬಾರಿ ಏನೋ ಒಂದಿಷ್ಟು ಅನುಷ್ಠಾನ ಮಾಡಿಸೋಣ ಅಂತ ಅಂದ್ಕೊಂಡೆ, ಜನಸಾಗರ. ಆದರೆ ಪೂಜೆ ಮಾಡಬೇಕಾದ್ರೆ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಆದರೆ ಈಗೊಂದು ಸಂಕಲ್ಪ ನೀವು ಮಾಡಬೇಕು. ಏನು ಆ ಸಂಕಲ್ಪ? ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ಪ್ರತಿಯೊಬ್ಬ ರೈತರ ಕುಟುಂಬದಲ್ಲೂ ಯಶಸ್ಸನ್ನು ಕಾಣಬೇಕು. ರೈತರು ಸದಾಕಾಲ ಸಮೃದ್ಧಿತನದಲ್ಲಿರಬೇಕು. ನೆಮ್ಮದಿಯಾಗಿ ಸಂತೋಷದಿಂದ ಪ್ರತಿಯೊಬ್ಬರು ಸಹಿತ ಅವರವರ ಕಾಯಕವೇ ಕೈಲಾಸ. ಒಬ್ಬ ರೈತನಿಗೆ ಬೆಳಗ್ಗೆ ಎದ್ದು ನೀನು ಬೇಗ ತಣ್ಣೀರು ಸ್ನಾನ ಮಾಡಿ ಬಂದು ಸ್ವಾಮಿಗೆ 3 ಪ್ರದಕ್ಷಿಣೆ ಹಾಕಪ್ಪ ಅಂದರೆ ಅದು ಸೇವೆ ಅಲ್ಲ. ಪ್ರತಿದಿನ ತನ್ನ ಕಣ್ಣೆದುರುಗ ಮಾಡ್ತಕ್ಕಂತಹ ಕೆಲಸ ಇದೆಯಲ್ಲ, ರೈತ ತನ್ನ 2 ಎತ್ತುಗಳನ್ನು ಹೊಲಕ್ಕೆ ಕರ್ಕೊಂಡೋಗಿ ಆ ಭೂತಾಯಿನ ಮುಟ್ಟಿ ನಮಸ್ಕಾರ ಮಾಡಿ, ಆ ಎತ್ತುಗಳನ್ನು ನಂದೀಶ್ವರನಂತ ತಿಳಿದು ಆ ಎತ್ತುಗಳಿಗೆ ನಮಸ್ಕಾರ ಮಾಡಿ ಅದರ ಮೇಲೆ ನೇಗಲನ್ನು ಕಟ್ಟಿ ತಾನು ಮಾಡ್ತಕ್ಕಂತಹ ಕಾಯಕವೇ ಮಹತ್ತರವಾಗಿರ್ತಕ್ಕಂಥದ್ದು. ಅಂಥ ಒಂದು ಮಹಾಕಾಯಕವನ್ನು ಮಾಡುವಾಗ ನೀವೆಲ್ಲೂ ಬಂದು ನಮಸ್ಕಾರ ಮಾಡಬೇಕಾದ್ದಿಲ್ಲ. ನೀವಿರೋ ಸ್ಥಳದಲ್ಲೇ ಭಗವಂತನ ಆಶೀರ್ವಾದ ಆಗುತ್ತೆ. ಸದಾಕಾಲ ರಾಜ್ಯ, ದೇಶ, ಗ್ರಾಮ ಪ್ರತಿಯೊಂದು ಭಾಗಗಳಲ್ಲೂ ರೈತರಿಲ್ಲದ ಸ್ಥಳವೇ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಜನ ಬದಲಾವಣೆ ಇರಬಹುದು. ಆದರೆ ಒಂದು ಸತ್ಯದ ಅಂಶ ಏನಪ್ಪ ಅಂದರೆ,
ನಾವು ಮಾಡಬೇಕಾದಂತಹ ಕಾಯಕವನ್ನು ಯಾರು ಪ್ರೀತಿಸ್ತೀವೋ, ಯಾರು ಶ್ರದ್ಧಾಭಕ್ತಿಯಾಗಿ ಕಾಯಕವನ್ನು ಆರಾಧನೆ ಮಾಡ್ತೀವೋ ಅವರೆಲ್ಲರ ಜೀವನದಲ್ಲೂ ಯಶಸ್ಸಿರುತ್ತೆ. ಅಂತಹ ಯಶಸ್ಸಿಗಾಗಿ ನಾವು ಮತ್ತೊಮ್ಮೆ ಸಂಕಲ್ಪವನ್ನು ಮಾಡೋಣ. ನಿಮ್ಮ ಎಡಹಸ್ತದ ಮೇಲೆ ನಿಮ್ಮ ಬಲಹಸ್ತವನ್ನಿಡಿ. ಎಡಹಸ್ತದ ಮೇಲೆ ಬಲಹಸ್ತವನ್ನಿಡಿ. ನಿಮ್ಮ ಬಲಹಸ್ತವನ್ನು ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಳ್ಳಿ. ಪಕ್ಕದವ್ರ ತೊಡೆ ಮೇಲಲ್ಲ, ನಿಮ್ಮ ತೊಡೆ ಮೇಲೆ. ಅಯ್ಯೋ ಕೈ ನೋಯಿಸ್ಕೊಳ್ಳೋದು ಯಾಕೆ, ಮೆತ್ತಗಿರುತ್ತೆ ಅಂತೇಳಿ ಪಕ್ಕದವ್ರ ತೊಡೆ ಮೇಲೆ ಇಟ್ಬಿಟ್ರೆ ಸ್ವಾಮಿಗಳು ನನ್ನನ್ನು ನೋಡ್ತಾರೆ. ನಿಮ್ಮ ತೊಡೆ ಮೇಲೆ ನಿಮ್ಮ ಸಂಕಲ್ಪ ಇರಬೇಕು. ಹೇಳಿ. ಪೂರ್ವೋಚ್ಚರಿತ ಪೂರ್ವಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿತೌ ಮಮ ಇಷ್ಟಾರ್ಥ ಸಿದ್ಧಿದ್ವಾರೆ ಆದಿತ್ಯಾದಿ ನವಗ್ರಹ ಮಹಾಗಣಪತಿ ದೇವತಾ ಪ್ರಿಯತಾಂ ಓಂ ಗಂ ಗಣಪತಿ ನಮಃ. ಗಂ ಗಣಪತಯೇ ನಮಃ. ಗಂ ಗಣಪತಯೇ ನಮಃ. ಗಂ ಗಣಪತಯೇ ನಮಃ. ಇನ್ನೊಂದು ಸರ್ತಿ ಹೇಳಿ. ಗಂ ಗಣಪತಯೇ ನಮಃ. ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮೋ 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 ನಮಃ. ಓಂ ಗಂ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರು ಜಗದ ಪಿತರಮ್ಮಂದೇ ಪಾರ್ವತಿ ಪರಮೇಶ್ವರು. ಇವತ್ತು ನೀವು ಈ ಆಸ್ಥಾನಕ್ಕೆ ಇಲ್ಲಿ ಬಂದು ಕೂತು ಪೂಜೆ ಮಾಡಲಿಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮ ತಂದೆ ತಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಳಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಮಹಾಗಣಪತಿ ಪ್ರಸನ್ನ ಆಂಜನೇಯ ಶನೇಶ್ವರ ದೇವತಾ ಪ್ರಿಯತಾಂ ಮಮ ಇಷ್ಟಾರ್ಥ ಸಿದ್ಧಿದ್ವಾರೆ ಶ್ರೀ ಇಷ್ಟದೇವತಾ ಕುಲದೇವತಾ ಆಚರಿತ ಆದಿತ್ಯಾದಿ ನವಗ್ರಹ ಪ್ರೀತ್ಯರ್ಥಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಶಂಶನೇಶ್ವರಾಯ ನಮಃ. ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಇದು 100% ಆಯುರ್ವೇದಿಕ್ ಹೇರ್ ಆಯಿಲ್ ಆಗಿರುವಂಥದ್ದು. ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನ್ಯೂಟ್ರಿಷನ್ ಹೇರ್ ಆಯಿಲ್ ಅಂತ ಅನ್ಸ್ಕೊಂಡಿರುವಂಥದ್ದು. ಇದನ್ನು ಬಹಳ ವಿಶೇಷ ಕಾಳಜಿಯಿಂದ ತಯಾರಿಸಲಾಗಿದೆ. ಪ್ರತಿ ಹಂತದಲ್ಲೂ ಕೂಡ ಗುಣಮಟ್ಟಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ದುಬಾರಿಯಾದ ಗಿಡಮೂಲಿಕೆಗಳು ಮತ್ತು ಅತ್ಯವಶ್ಯಕ ತೈಲಗಳನ್ನು ಇದರಲ್ಲಿ ಬಳಸಲಾಗಿದೆ. ಋಷಿಕೇಶ್ ಭೃಂಗ ಹೇರ್ ಆಯಿಲ್ನ ನೀವು ಕೂಡ ಒಮ್ಮೆ ಬಳಸಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ರಾಣೆಬೆನ್ನೂರಿನ ಗಂಗಾಪುರ ರಸ್ತೆ ಶ್ರೀ ಶನೈಶ್ಚರ ಸ್ವಾಮಿ ಮಂದಿರದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಯಿತು ಶ್ರೀ ಶನೈಶ್ಚರ ಸ್ವಾಮಿಯ ಮಹಾಯಾಗ ಪೂಜಾ ಸಮಾರಂಭ, ತಿಲಲಕ್ಷ ದೀಪೋತ್ಸವ ಮತ್ತು ತೈಲಾಭಿಷೇಕ. ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶ್ರೀಮನ್ಮಹಾ ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು
ಶನೇಶ್ವರನ ಅನುಗ್ರಹಕ್ಕೋಸ್ಕರ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಸ್ವಾಮಿನ ಶ್ರದ್ಧಾಭಕ್ತಿಗೆ ಪ್ರಾರ್ಥನೆ ಮಾಡೋಣ. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ ಬಹು ದೊಡ್ಡದೆಯ ಅಂತ ದಾಸರು ಹೇಳಿದ್ದಾರೆ. ಮಾನವ ಜನ್ಮ ಬಹು ದೊಡ್ಡದೆಯ, ಇದನ್ನು ಹಾನಿ ಮಾಡಿಕೊಳ್ಳಬಾರ್ದು. ಸಾಧ್ಯವಾದರೆ ಒಂದಿಷ್ಟು ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡೋಣ. ಶಕ್ತಿ ಇರೋಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋಣ. ಅಸಾಧ್ಯವಾದ್ದನ್ನು ಅಸಾಧ್ಯಂ ಸಾಧಕಂ ಸ್ವಾಮಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡೋ ಶಕ್ತಿ ಹನುಮನಿಗಿತ್ತು. ಹನುಮಂತನಿಗೆ ಗೊತ್ತಿರಲಿಲ್ಲ ಹನುಮನೊಳಗಿರ್ತಕ್ಕಂಥ ಕೆಲಸ ಎಂಥದ್ದು, ಹನುಮನೊಳಗಿರ್ತಕ್ಕಂಥ ಶಕ್ತಿ ಎಂಥದ್ದು ಅಂತ ಹನುಮಂತನಿಗೆ ಗೊತ್ತಿರಲಿಲ್ಲ. ಅದನ್ನು ರಾಮಚಂದ್ರ ಹೇಳ್ದ. ರಾಮ ಹನುಮನಲ್ಲಿರ್ತಕ್ಕಂಥ ಶಕ್ತಿಯನ್ನು ಎಚ್ಚರಿಸ್ದ. ನಿನ್ನೊಳಗಿದ್ದ ಶಕ್ತಿ ಇದೆ, ಇಂಥ ಒಂದು ಜಗತ್ತಿಗೆ ಬೇಕಾದಂತಹ ಧರ್ಮದ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮದ ಪತಾಕೆಯಲ್ಲಿ ಕೂತು ಧರ್ಮವನ್ನು ಸರಿಯಾದಂಥ ರೀತಿಯಲ್ಲಿ ನೀನು ನಡೆಸಬಹುದು ಅನ್ನೋ ಶಕ್ತಿನ ರಾಮ ತೋರಿಸ್ದ. ಹಾಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಶಕ್ತಿ ಇದೆ. ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರಲ್ಲೂ ಶಕ್ತಿ ಇದೆ. ಆ ಇರ್ತಕ್ಕಂಥ ಶಕ್ತಿನ ಜಾಗೃತಗೊಳಿಸ್ಕೋಬೇಕು. ನಾವು ಸಾಧ್ಯವಾದಷ್ಟು ಒಳ್ಳೆಯದರ ಕಡೆ ನಾವು ಗಮನ ಹರಿಸಬೇಕು. ಇಂತಹ ಒಂದು ಧರ್ಮ ಕಾರ್ಯಗಳಿಗೆ ಯಥೇಚ್ಛವಾಗಿ ನಾನಿದ್ದೀನಿ ಅನ್ನೋ ತರಹ ನಾವು ಮುಂದೆ ಬಂದು ನಿಂತ್ಕೊಳ್ಬೇಕು. ಏಕೆಂದರೆ ಧರ್ಮೋ ರಕ್ಷಿತಿ ರಕ್ಷಿತಃ. ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ. ಅದರಿಂದ ಇವತ್ತು ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಸಮೂಹದಲ್ಲೂ ನೀವೇ ಭಾಗ್ಯವಂತರು. ಬೆಳಗ್ಗೆ ಸ್ವಾಮಿ ಅಭಿಷೇಕವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಈ ಒಂದು ಅಭಿಷೇಕ ಕಣ್ತುಂಬಿಸ್ಕೊಳ್ಳೋದಕ್ಕಾಗಿ ಸಾಕಷ್ಟು ಜನ ಕಾತುರದಿಂದ ಕಾಯ್ತಿರ್ತಾರೆ. ನೀವಿಲ್ಲಿಂದ ಶನಿಶಂಗನಾಪುರಕ್ಕೆ ಹೋಗಿ ಮೂಲ ಸಾನ್ನಿಧ್ಯ, ಆ ಮೂಲ ಕ್ಷೇತ್ರದಲ್ಲಿ ಇಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಅಲ್ಲಿ ನೀವು ಸಂಕಲ್ಪ ಮಾಡಿ ಇಷ್ಟೊತ್ತು ದೇವ್ರ ಮುಂದೆ ಕೂತ್ಕೋಬೇಕಂದ್ರೆ ತುಂಬ ಕಷ್ಟದ ಕೆಲಸ. ಆದರೆ ಇವತ್ತು ನಿಮ್ಮೂರಲ್ಲಿ ಶನಿಶಂಗನಾಪುರದಲ್ಲಿರ್ತಕ್ಕಂತಹ ಸ್ವಾಮಿ, ಅಲ್ಲಿರ್ತಕ್ಕಂಥ ಶನೇಶ್ವರನ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಮೂರ್ತಿ, ಅದೇ ಪ್ರಕಾರವಾದಂತಹ ವಿಗ್ರಹವನ್ನು ನಮ್ಮೂರಲ್ಲಿ ರಾಣಿಬೆನ್ನೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಆ ಸಂಕಲ್ಪ ಆ ಛಲವನ್ನು ಸಾಧನೆ ಮಾಡಿ ಇವತ್ತು ಸ್ವಾಮಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಶನೇಶ್ವರನ ಇಲ್ಲಿಗೆ ಧರೆಗಿಳಿಸಿದ್ದಾರೆ. ಅಂತಹ ಒಂದು ಕಾಯಕವನ್ನು ಒಳ್ಳೆಯ ಮನಸ್ಸಿಟ್ಟುಕೊಂಡು ನಮ್ಮ ರಾಜ್ಯದ ಪ್ರತಿಯೊಬ್ಬ ರೈತರು ಇಲ್ಲಿಂದ ಅಲ್ಲಿ ತನಕ ಪ್ರಯಾಣ ಬೆಳೆಸೋಕ್ಕಾಗಲ್ಲ. ಯಾಕೆಂದರೆ ರೈತರು ಮಾಡುವ ಕಾಯಕ ಬಹುದೊಡ್ಡದಯ್ಯ. ನೀವು ನಮ್ಮ ಥರ ಟೂರ್ ಮಾಡಲಿಕ್ಕಾಗೋದಿಲ್ಲ. ಪ್ರತಿನಿತ್ಯ ನಿಮ್ಮ ಕಾಯಕವನ್ನು ಮಾಡಬೇಕು. ನಿಮ್ಮನ್ನು ಅವಲಂಬಿಸಿರ್ತಕ್ಕಂಥ ನೀವು ನಂಬಿರ್ತಕ್ಕಂಥ ಆ ಬೆಳೆಗೆ ಸರಿಯಾದ ಕಾಲಕ್ಕೆ ನೀರು ಉಣಿಸಿದ್ರೆ ಅನ್ನ ಆಹಾರ ಇಡೀ ರಾಜ್ಯದ ಜನತೆಗೆ ನೀವು ಅನ್ನ ಕೊಡ್ತೀರಿ. ನೀವು ಬರೀ ಟ್ರಿಪ್ ಆಗಲಿ ಪ್ರವಾಸವಾಗಲಿ ಮಾಡ್ತಾ ಕೂತ್ರೆ ನಿಮ್ಮ ಕಾಯಕ ಮಾಡೋರು ಯಾರು? ನಿಮ್ಮ ಜವಾಬ್ದಾರಿ ಕೆಲಸ ಮಾಡೋರು ಯಾರು? ನೀವು ಬೆಳೀತಕ್ಕಂತಹ ಬೆಳೆಗಳಿಗೆ ಸರಿಯಾದಂಥ ಶಕ್ತಿ ತುಂಬೋರು ಯಾರು? ಅದರಿಂದ ಅಂತಹ ಕಾಯಕಕ್ಕೆ ಶನಿಶಂಗನಾಪುರದಲ್ಲಿರ್ತಕ್ಕಂಥ ಶನೇಶ್ವರ ಮೂರ್ತಿನ ಇಲ್ಲಿಗೆ ಶ್ರೀಗಳು ಬಹಳ ಅದ್ಭುತವಾಗಿ ಪ್ರತಿಷ್ಠಾಪಿಸಿ ಎಲ್ಲ ಭಕ್ತರಿಗೂ ಒಂದಿಷ್ಟು ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅಂತಹ ಒಂದು ವೈಭೋಗದ ವಿಶೇಷವಾಗಿರ್ತಕ್ಕಂಥ ಶನೇಶ್ವರನ ನಾವು ಇಲ್ಲಿಗೆ ಆಹ್ವಾನಿಸೋಣ. ಓಂ ಶನಿಂ ನೀಲಾಂಜನ ಸಮಾಭಾಸಂ ರವಿಪುತ್ರಮ್ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರಾಯ ನಮಃ, ಶನೇಶ್ವರಾಯ ನಮಃ, ಶನೇಶ್ವರಾಯ ನಮಃ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಛತ್ರಧ್ವಜರತಾಕಾರ ಶೋಭಿತಂ ದಿವ್ಯಂ ಮೇರಂ ಪ್ರದಕ್ಷಿಣೀಂ ಗುರ್ವಾಣಾಂ ಗೃಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ. ಓಂ ಭೂಃ ಶನೇಶ್ವರಮಾವಾಹಯಾಮಿ, ಭುವಃ ಶನೇಶ್ವರಮಾವಾಹಯಾಮಿ, ಸುವಃ ಶನೇಶ್ವರಮಾವಾಹಯಾಮಿ, ಭೂರ್ಭುವಃ ಸ್ವಃ ಶನೇಶ್ವರಮಾವಾಹಯಾಮಿ, ಸ್ಥಾಪಯಾಮಿ ಪೂಜಯಾಮಿ. ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ
ಇತ್ತೀಚೆಗಷ್ಟೇ ರಾಣೆಬೆನ್ನೂರು ಗಂಗಾಪುರ ರಸ್ತೆಯಲ್ಲಿ ಇರುವಂಥ ಶ್ರೀ ಶನೈಶ್ಚರ ಸ್ವಾಮಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀ ಶನೈಶ್ಚರ ಸ್ವಾಮಿಯ ಮಹಾಯಾಗ, ದೇವಸ್ಥಾನದ ತೃತೀಯ ವಾರ್ಷಿಕೋತ್ಸವ ಮತ್ತು ಶನೈಶ್ಚರ ಸ್ವಾಮಿಗೆ ವಿಶೇಷ ತೈಲಾಭಿಷೇಕವನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಈಶ ಪಟ್ಟವ ಪಡೆಯ ನೀನು ಕಾಡಿದೆ ಜಗದೀಶನ, ಜನ್ಮದಾತ ಸೂರ್ಯನನ್ನೇ ಬಿಡದೆ ಕಾಡಿದ ಭೂಪನೇ, ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ಮಾಯಾ ಕುದುರೆಯ ನೀಡಿ ಅವನ ರಾಜ್ಯಹೀನನ ಮಾಡಿದೆ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ನಿನ್ನ ಕ್ರೂರ ನೋಟವೆದುರಿಸೋ ಶಕ್ತಿ ಇಲ್ಲವೋ ನನ್ನಲಿ, ಅರಿಯದೇನಾಗೈದ ಪಾಪವ ಮನ್ನಿಸು ಈ ಕ್ಷಣದಲ್ಲಿ, ದೋಷ ಕಳೆದು ಶಾಂತಿ ತೋರಿ ಸಲಹೋ ಶ್ರೀ ಶನಿರಾಜನೇ, ದೋಷ ಕಳೆದು ಶಾಂತಿ ತೋರಿ ಸಲಹೋ ಶ್ರೀ ಶನಿರಾಜನೇ, ನಿರುತ ನಿನ್ನ ನಾಮ ನೆನೆವೆ ಕಾಯು ನವಗ್ರಹ ತೇಜನೇ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿರಾಜನೇ, ಸಾಕು ಮಾಡು ತಾಳಲಾರೆ ದೇವನೇ,
ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ವಿವೇವ ಚಕ್ಷರಾತರಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾನ್ ತಸ್ಯ ಮಿಂದದೆ ವಿಷ್ಣೋರ್ಯತ್ ಪರಮಂ ಪದಂ ರಾಜಾದಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವಯಂ ವೇ ಶ್ರವಣಾಯ ಕುರ್ಮಃ. ಸಮೇ ಕಾಮನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದಧಾತು ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ. ಸ್ವಾಮಿನ್ಯಾಹ ದೇವದೇವತ್ವಸ್ಯ ದೇವತಾ ಸಾರ್ವಭೌಮಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ್ಯಾಹ ಶ್ರೀ ಮಹಾಗಣಪತಿ ಪ್ರಸನ್ನಾಂಜನೇಯ ಸ್ವಾಮಿ ದೇವತಾ ಶನೈಶ್ಚರ ದೇವತಾ ಪ್ರೀತ್ಯರ್ಥಂ ಸ್ವಾಮಿನ್ಯಾಹ ಋಗ್ವೇದ ಪ್ರಿಯಾ ಸ್ವಾಮಿನ್ ಋಗ್ವೇದ ಸೇವಂ ಅವಧಾರ್ಯ ಏತತ್ ಸಾಮಗಾಯನ್ನಾಸ್ತೆ ಆ ಓಂ ಸ್ವಸ್ತಿ ಸ್ವಾಮಿನ್ಯಾಹ ಅಥರ್ವಣವೇದ ಪ್ರಿಯಾ ಸ್ವಾಮಿನ್ ಅಥರ್ವಣವೇದ ಸೇವಂ ಅವಧಾರ್ಯ ಓಂ ಶನ್ನೋ ದೇವೀರಭಿಷ್ಠಯಾಪಾ ಭವಂತ ಬೇತಯೇ ಓರಭಿಶ್ರವಂತನಃ ಶನೇಶ್ಚರಾಯ ನಮಃ. ಸ್ವಾಮಿನ್ಯಾಹ ಪಂಚಾಂಗ ದೇವತಾ ಪ್ರೀತ್ಯರ್ಥಂ ಪಂಚಾಂಗ ಶ್ರವಣಮವಧಾರ್ಯ ತಿಥಿಶಕ್ತದಾವಾರೋ ನಕ್ಷತ್ರಂ ಶಕ್ತಿರೇವ ಚ ಯೋಗಂಚ ಕರಣಂ ಚೈವ ಸರ್ವಂ ಶಕ್ತಿಮಯಂ ಜಗದು. ಅಸ್ಯಾಂ ಸ್ವಾಮಿನ್ಯಾಹ ರುದ್ರವಪ್ರಿಯಾ ಸ್ವಾಮಿನ್ ರುದ್ರಾನುವಾಕ್ಮವಧಾರ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗಷ್ಟೇ ರಾಣೆಬೆನ್ನೂರು ಗಂಗಾಪುರ ರಸ್ತೆಯಲ್ಲಿ ಇರುವಂಥ ಶ್ರೀ ಶನೈಶ್ಚರ ಸ್ವಾಮಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಶ್ರೀ ಶನೈಶ್ಚರ ಸ್ವಾಮಿಯ ಮಹಾಯಾಗ ದೇವಸ್ಥಾನದ ತೃತೀಯ ವಾರ್ಷಿಕೋತ್ಸವ ಮತ್ತು ಶನೈಶ್ಚರ ಸ್ವಾಮಿಗೆ ವಿಶೇಷ ತೈಲಾಭಿಷೇಕವನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ಸ್ವಾಮಿನ್ಯಾಹ ಶನೈಶ್ಚರ ದೇವತಾ ಪ್ರೀತ್ಯರ್ಥಂ ಸಂಗೀತ ಗಾನ ಪ್ರಿಯಾ ಸ್ವಾಮಿನ್ ಸಂಗೀತ ಸೇವಂ ಅವಧಾರ್ಯ. ಶನಿದೇವನಿಗೆ ನಮೋ ನಮೋ ಛಾಯಾ ಪುತ್ರಗೆ ನಮೋ ನಮೋ ಶನಿದೇವನಿಗೆ ನಮೋ ನಮೋ ಛಾಯಾ ಪುತ್ರಗೆ ನಮೋ ನಮೋ ಭಕ್ತರ ನಿಧಿಯೇ ಶನೈಶ್ಚರ ಭಕ್ತರ ನಿಧಿಯೇ ಶನೈಶ್ಚರ ಕಲ್ಪವೃಕ್ಷವೇ ಶನೈಶ್ಚರ ಕಲ್ಪವೃಕ್ಷವೇ ಶನೈಶ್ಚರ ಶನಿಸಿಂಗ್ನಾಪುರ ಶನೈಶ್ಚರ ಶನಿಸಿಂಗ್ನಾಪುರ ಶನೈಶ್ಚರ ರಾಣೆಬೆನ್ನೂರ ವಾಸೇಶ್ವರ ಶನಿಸಿಂಗ್ನಾಪುರ ಶನೈಶ್ಚರ ರಾಣೆಬೆನ್ನೂರ ವಾಸೇಶ್ವರ ರಾಣೆಬೆನ್ನೂರ 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 ವಾಸೇಶ್ವರ. ಓಂ ಸ್ವಸ್ತಿ ಸ್ವಸ್ತಿ ಪ್ರಜಾಂ ಪರಿಪಾಲಯಂತಾಂ ಧ್ಯಾಯೇನ ಮಾರ್ಗೇಣ ಮಹಿಮೈಷಾಃ ದೇವತಾ ಪ್ರೀತ್ಯರ್ಥಂ ಶ್ರೀಂ ಶಂ ಶನೈಶ್ಚರ ದೇವತಾ ಪ್ರೀತ್ಯರ್ಥಂ ಪ್ರಾತಃ ಕಾಲ ಯಥಾ ಪ್ರಕಾರ ಅಸ್ಮಿನ್ ದಿನೆ ಶನಿವಾಸರಿಕ್ತಾಯಾಂ ಯಜಮಾನಸ್ಯ ಯಜಮಾನ್ಯಾಃ ಕುಟುಂಬ ಪರಿವಾರ ವರ್ಗಾಣಾಂಚ ಕ್ಷೇಮತಾರ ಆಗಮಿತ ಆಗಿತ ಭಕ್ತಜನಾನಾಂಚ ಕ್ಷೇಮತಾರಾ ಪ್ರಸಾದ ಸಿದ್ಧಿದ್ವಾರೆ ಪ್ರದಕ್ಷಿಣ ನಮಸ್ಕಾರಂ ಕುರ್ಯಾತ್. ಓಂ ಯಾನಿ ಕಾನಿಶ್ಚ ಪಾಪಾನಿ ಜನ್ಮಾಂತರ್ಕೃತಾನಿ ಚ ರಕ್ಷೋ ಗಣಾಧಿಪ ರಕ್ಷ ರಕ್ಷೋ ಜಗದೀಶ್ವರ. ಶನೈಶ್ಚರ ಪಾದಾರವಿಂದ ಗೋವಿಂದ ಗೋವಿಂದ. ನೀಲಛತ್ರಧರ ದೇವನೇ ಶರಣು ನಿತ್ಯ ಭಕ್ತ ಪರಿಪಾಲಕ ಶರಣು. ದಶನಾಮಾರ್ಚಿತ ಸ್ವಾಮಿಯೇ ಶರಣು ಸೂರ್ಯಪುತ್ರ ಶನಿದೇವನೇ ಶರಣು. ಸರ್ವಶೋಕಹರ ದೇವನೇ ಶರಣು ಸೌರಿ ಶನೈಶ್ಚರ ದೇವನೇ ಶರಣು.
ಜನ ಪೂಜಿತ ಶರಣು ಸೂರ್ಯಪುತ್ರ ಶನಿದೇವನೇ ಶರಣು. ಸತ್ಯ ಧರ್ಮ ಪರಿಪಾಲಕ ಶರಣು ಶತ್ರುಪೀಡ ಭಯಹಾರಕ ಶರಣು ಬೆಲ್ಲದನ್ನದ ಪ್ರೀತನೆ ಶರಣು ಸೂರ್ಯಪುತ್ರ ಶನಿದೇವನೆ ಶರಣು ವಿಶ್ವಂಬರ ಶನಿದೇವನೆ ಶರಣು. ಇಷ್ಟೊತ್ತು ಸ್ವಾಮಿ ಅಭಿಷೇಕ ವಿಶೇಷವಾದಂಥ ಪೂಜಾನುಷ್ಠಾನವನ್ನು ತಾವೆಲ್ಲರೂ ನೋಡಿದ್ರಿ. ಈಗ ಇನ್ನೊಂದು ವಿಶೇಷತೆ ಇದೆ. ಪೂಜೆ ಅದರ ಜೊತೆಗೆ ಯಜ್ಞ ಅಂದರೆ ಹೋಮ. ಹೋಮದ ಸಂಕಲ್ಪ ಇದೆಯಲ್ಲ ಅದು ಬಹಳ ವಿಶೇಷ. 1,000 ಗಟ್ಟಲೆ ನಾವು ಪೂಜೆ ಮಾಡೋದು ಒಂದು ಹೋಮಕ್ಕೆ ಸಮಾನ. ಅಂದರೆ ಆ ಹೋಮದ ಹವಿಸ್ಸು, ಹೋಮದಲ್ಲಿ ಮಾಡಬೇಕಾದಂತಹ ಕರ್ತವ್ಯ, ಹೋಮದಲ್ಲಿ ನಾವು ಹೇಳಬೇಕಾದಂಥ ಮಂತ್ರಗಳು, ಆ ಬೀಜಾಕ್ಷರಿ ಅನುಷ್ಠಾನಗಳು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ಅನುಷ್ಠಾನಗಳನ್ನು ಮಾಡಬೇಕಾದ್ರೆ ಪೂಜಾನುಷ್ಠಾನಕ್ಕೆ ಎಷ್ಟು ಶಕ್ತಿಯೋ ಅದಕ್ಕಿನ್ನ ಒಂದು ಪಟ್ಟು ಶಕ್ತಿ ಹೋಮಗಳಲ್ಲಿ ಇದೆ. ಅದಕ್ಕೋಸ್ಕರ ಇವತ್ತು ನಡೀತಕ್ಕಂಥ ಶನೈಶ್ಚರ ಮಹಾಯಜ್ಞವನ್ನು ಈಗ ಪ್ರಾರಂಭಿಸೋಣ. ಆದರೂ ಇಲ್ಲಿನ ಇವತ್ತಿನ ಕಾರ್ಯಕ್ರಮ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಬಹಳ ನೆಮ್ಮದಿಯಾಗಿ ಪೂಜೆ. ಎಲ್ಲರ ಮನಸ್ಸು ಬಹಳ ತೃಪ್ತಿಯಾಗಿದೆ ಅಂತ ತಿಳ್ಕೊಂಡಿದ್ದೇನೆ. ತೃಪ್ತಿ ಆಗಿದೆಯಾ? ಯಾಕೆಂದರೆ ಇಷ್ಟು ಶ್ರದ್ಧಾಭಕ್ತಿಯಾಗಿ ನೆಮ್ಮದಿಯಾಗಿ ನೂಕು ನುಗ್ಲಿಲ್ದಿರ ಶಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡುವಂಥ ಒಂದು ಕಾಯಕ ನಮಗಾಯಿತು. ಇದೇ ಖುಷಿನಲ್ಲಿ ಸ್ವಲ್ಪ ಮೈ ಬಿಸಿ ಆಗಬೇಕು, ಬ್ರೈನು ಚುರುಕಾಗಬೇಕು. ಪುನಃ ನಾವು ಹೋಮಕ್ಕೆ ಸಂಕಲ್ಪ ಮಾಡಿಸೋದಕ್ಕೆ ನಾವೆಲ್ಲ ರೆಡಿ ಆಗಬೇಕು. ಅದಕ್ಕೇನು ಮಾಡಬೇಕು? 2 ಕೈ ಮೇಲೆತ್ತಿ ಚಪ್ಪಾಳೆ ಬಾರಿಸಬೇಕು. ಯಾಕೆಂದರೆ ನಿಮ್ಮ ನರನಾಡಿಗಳು ಚುರುಕಾಗಿರಬೇಕಲ್ಲ. ಹೇಳಿ, ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಜೋರಾಗಿ ಬಾರಿಸಿ ಚಪ್ಪಾಳೆನ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬೆಳಗ್ಗೆ ಸ್ವಾಮಿಗಳು ಚಳಿಯಲ್ಲಿ ಇಲ್ಲಿ ಕರೆಸಬೇಕಾದ್ರೆ ಹೇಳಿದ್ರು, ನೀವು ಬರ್ತಾ ಕಾಫಿ ಕುಡ್ಕೊಂಬಂದ್ಬಿಡಿ ಅಂತ. ಎಲ್ಲಿ ಕುಡಿಯೋದು? ಸ್ವಾಮಿಗಳ ಆಶ್ರಮಕ್ಕೆ ಬರಬೇಕಾದ್ರೇ ನಾವೆಲ್ಲ ಕುಡ್ದಂಗೆ. ಬೆಂಗಳೂರಿನಲ್ಲೇ ನಾವು ಕುಡ್ದಿದ್ರೆ ಇಲ್ಲಿ ತನಕ ತೃಪ್ತಿ ನಮಗೆ. ಇಲ್ಲಿಂದ ಆಚೆಗೆ ಏನನ್ನ ಗುರುಗಳು ಕಾಫಿ ಕೊಡಿಸಿದ್ರೆ ಒಂದು ಸ್ವಲ್ಪ ನೆಮ್ಮದಿ ಇರಲಿ. ಈಗ ಶುರು ಮಾಡೋಣ. ಆದರೂ ಇಲ್ಲಿಗೆ 2ನೇ ಬಾರಿ ನಾನು ಬರ್ತಾ ಇದ್ದೀನಿ. ಪ್ರತಿ ವರ್ಷ ಬರುವಂತಾಗಲಿ ಅಂತ ನಾನು ಶನೈಶ್ಚರನ ಪ್ರಾರ್ಥನೆ ಮಾಡ್ತೇನೆ. ಆತ ಸಹಿತ ಅಷ್ಟೇ ಅದ್ಭುತವಾಗಿ ಪೂಜಾ ಸಮಯದಲ್ಲಿ ಸ್ವಾಮಿ ಯಥೇಚ್ಛವಾಗಿ ಹೂಪ್ರಸಾದ ಕೊಟ್ಟಿದ್ದನ್ನು ತಾವೆಲ್ಲರೂ ನೋಡಿದ್ರಿ. ಯಾಕೆಂದರೆ ಅದನ್ನು ಕಣ್ಣ ಮುಚ್ಚಾಲೆ ಅಲ್ಲ, ಮಂಗಳಾರತಿ ಮಾಡುವಾಗ ಆತ ತೃಪ್ತಿಪಟ್ಟಿದ್ದಾನೆ. ನನ್ನನ್ನು ಇಲ್ಲಿಗೆ ಬರಮಾಡಿದ್ದು ನಮ್ಮ ಮಹೇಶ್ ಹಿರೇಮಠವರು. ಮಹೇಶ್ ಹಿರೇಮಠವರು ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿದ್ದು, ವಿಡಿಯೋಗ್ರಾಫರ್ ಆಗಿದ್ದು, ಅವರ ವೃತ್ತಿ ಚೈತನ್ಯ ಏನೇ ಇದ್ದರೂ ಇಂಥ ಒಂದು ಧರ್ಮ ಕಾರ್ಯಕ್ಕೆ ನಾನಿದ್ದೇನೆ ಅಂಥೇಳಿ ಸ್ವಾಮಿಗಳ ಜೊತೆಗೆ ಅವರು ಸೇರಿ ಇಂತಹ ಧರ್ಮ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಅದರಿಂದ ಈ ಒಂದು ಕಾಯಕಕ್ಕೆ ಬಂದಿರತಕ್ಕಂತಹ ಋತ್ವಿಜರು ಸಾಕಷ್ಟು ಜನ, ಎಲ್ಲ ವಿದ್ಯಾವಂತರು ಬಂದಿದ್ದಾರೆ. ಎಲ್ಲ ವಿದ್ಯಾವಂತರು, ಸಾಕಷ್ಟು ಜನ ಋತ್ವಿಜರು ಎಲ್ಲರೂ ಬಂದು ನಡೆಸ್ತಾ ಇರ್ತಕ್ಕಂಥ ಈ ಶನೈಶ್ಚರ ಮಹಾಯಾಗದ ಸಂಪೂರ್ಣ ಅನುಗ್ರಹಕ್ಕಾಗಿ ಈಗ ಹೋಮದ ಸಂಕಲ್ಪವನ್ನು ಮಾಡೋಣ. ಅದಕ್ಕೂ ಮುನ್ನ ಯಜ್ಞೇಶ್ವರನ ಪ್ರಾರ್ಥನೆ ಮಾಡಿ ಅಗ್ನಿ ಪ್ರತಿಷ್ಠಾಪನೆ ಮಾಡೋಣ. ತಾವೆಲ್ಲ ಈಗೇನು ಪೂರ್ವಕ್ಕೆ ಕೂತಿದ್ದೀರಿ, ನಿಧಾನಕ್ಕೆ ಬಲಗಡೆ ತಿರ್ಕೊಳ್ಳಿ. ನಾವು ಹಂಗೆ ಬರ್ತೀವಿ. ಒಳ್ಳೆಯದಾಗಲಿ. ವಿಶ್ವವಂದ್ಯನೇ ದಿವ್ಯನೆ ಶರಣು, ಕೋಟಿ ಸೂರ್ಯ ಸಮತೇಜನೆ ಶರಣು, ದಯಾಂತರಂಗನೆ ಪಿಂಗಳ ಶರಣು, ಸೂರ್ಯಪುತ್ರ ಶನಿದೇವನೆ
ದೇವನೇ ಶರಣು ಚರಸ್ಥಿರ ಸ್ವಭಾವ ಚಂಚಲ ಶರಣು ಅಖಿಲ ಲೋಕನುತನಾಥನೆ ಶರಣು ಭಕ್ತಗಣಾರ್ಚಿತ ಶ್ರೇಷ್ಠನೆ ಶರಣು ಸೂರ್ಯಪುತ್ರ ಶನಿದೇವನೆ ಶರಣು ಪಾಪ ವಿಭಂಗನೆ ಸುರನೇ ಶರಣು ಮಂದಗತಿಯ ಪರಮಾತ್ಮನೇ ಶರಣು ಕರುಣಾಮಯನೇ ಭವ್ಯನೇ ಶರಣು ಸೂರ್ಯಪುತ್ರ ಶನಿದೇವನೇ ಶರಣು ಶನೈಶ್ಚರ ದೇವ ಶರಣು ನೀಲಮಣಿಹಾರ ಶರಣು ಮಂಗಳ ಸ್ವರೂಪ ದೇವದೇವನೇ ಶುಭಾಭ್ಯಾಂ ಶುಭೇ ಪೂರ್ವೋಶ್ಚರಿದಾಯ ಓಂ ಗಣ ವಿಶೇಷ ವಿಶಿಷ್ಟಾಯಾಮಸ್ಯಾಂ ಶುಭದಿನೋ ಹೇಳಿ ಮಮ ಮಮ ಜನ್ಮ ನಕ್ಷತ್ರ ಜನ್ಮರಾಶಿ ಜನ್ಮರಾಶಿ ದೇವತಾ ಪ್ರಿಯತಾಂ ಅಸ್ಮಿನ್ ದಿನೇ ಶನೇಶ್ವರ ದೇವತಾ ಪ್ರಿಯತಾಂ ಶನೇಶ್ವರ ಸನ್ನಿಧೋ ಶ್ರೀ ಶಂ ಶನೇಶ್ವರ ದೇವತಾ ಪ್ರಿಯತಾಂ ಮಹಾ ಯಜ್ಞ ದೇವತಾ ಪ್ರಿಯತಾಂ ನಿಮ್ಮ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಹೇಳ್ಕೊಳ್ಳಿ ಅಸ್ಮಾಕಂ ಸಹ ಕುಟುಂಬಾನ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗಷ್ಟೇ ರಾಣೆಬೆನ್ನೂರು ಗಂಗಾಪುರ ರಸ್ತೆಯಲ್ಲಿ ಇರುವಂಥ ಶ್ರೀ ಶನೈಶ್ಚರ ಸ್ವಾಮಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀ ಶನೈಶ್ಚರ ಸ್ವಾಮಿಯ ಮಹಾಯಾಗ, ದೇವಸ್ಥಾನದ ತೃತೀಯ ವಾರ್ಷಿಕೋತ್ಸವ ಮತ್ತು ಶನೈಶ್ಚರ ಸ್ವಾಮಿಗೆ ವಿಶೇಷ ತೈಲಾಭಿಷೇಕವನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ಎಲ್ಲರೂ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಭಗವಂತ, ನಮ್ಮ ಈ ಜನ್ಮದಲ್ಲಿ ಯಾವ ಪ್ರಾರಬ್ಧ ಕರ್ಮಕ್ಕಾಗಿ ನಾವು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳಿದೆಯೋ ಅಥವಾ ನಮ್ಮ ನಕ್ಷತ್ರಚಾರ ಪ್ರಕಾರ ನಿನ್ನ ದಶಾಭುಕ್ತಿಯಲ್ಲಿ 7.5 ವರ್ಷ ಶನಿಕಾಟ, ಈಗಾಗಲೇ ತುಲಾ ವೃಶ್ಚಿಕ ಸಾಕಷ್ಟು ಜನ ಸಾಕಷ್ಟು ಸಂಕಷ್ಟಗಳಲ್ಲಿದ್ದೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈಗ ಪ್ರಸ್ತುತ 7.5 ವರ್ಷ ಕಾಲ ಶನಿಕಾಟ ನಡೀತಾ ಇದೆ. ಈಗಾಗಲೇ ಕಳೆದ 1 ವರ್ಷದಿಂದ ಪ್ರಾರಂಭವಾಗಿದೆ. ಹಾಗೆ ಇರ್ತಕ್ಕಂಥ ಏನೇ ಗ್ರಹದೋಷಗಳಿದ್ದರೂ ಭಗವಂತ ನಿನ್ನ ಅನುಜ್ಞೆಯಿಂದ ನಿನ್ನ ಆಶೀರ್ವಾದದೊಂದಿಗೆ ಇನ್ನು ಮುಂದಾದರೂ ನಂಗೆ ಅನುಕೂಲ ಮಾಡಿಕೊಡಪ್ಪ, ಅನುಕೂಲ ಮಾಡಯ್ಯ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡಿ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಭಗವಂತನ ಪ್ರಾರ್ಥನೆ ಮಾಡುವಂಥ ಕಾಲದಲ್ಲೂ ಸಹಿತ ನೀವು ಹೇಳಬೇಕಾದಂಥ ಆ ಒಂದೇ ಒಂದು ಮಹಾಮಂತ್ರ ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ, ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ. नीलाञ्जनसमाभासं रविपुत्रं यमाग्रजं छायामार्तण्डसम्भूतं तं नमामि शनैश्चरम्.
नीलाञ्जनसमाभासं रविपुत्रं यमाग्रजं छायामार्तण्डसम्भूतं तं नमामि शनैश्चरम् नीलाञ्जनसमाभासं रविपुत्रं यमाग्रजं छायामार्तण्डसम्भुतं तन्नमामि शनैश्चरम् नीलाञ्जनसमाभासं रविपुत्रं यमाग्रजं छायामार्तण्डसम्भूतं तं नमामि शनैश्चरम् नीलाञ्जनसमाभासं रविपुत्रं यमाग्रजं छायामार्तण्डसम्भूतं तन्नमामि शनैश्चरम् ಬ್ರಹ್ಮಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ರೈತರ ಬಗ್ಗೆ ಈಗ ಕಳಸ ಮತ್ತು ಬಂಡೂರಿ ನಾಲಾಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಕಾರಣಕ್ಕೋಸ್ಕರವಾಗಿ ನಮ್ಮ ಆಶ್ರಮದಲ್ಲಿ ಸುಮಾರು 7-8 ತಿಂಗಳ ಹಿಂದ್ಗಡೆ 3 ತಿಂಗಳ ಹಿಂದ್ಗಡೆ ಮಹಾರುದ್ರನಾರಾಯಣ ಯಾಗವನ್ನು ಮಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡಿದ್ದೀರಿ. ಹಾಗೆ ರೈತರ ಬಗ್ಗೆ ಇದು ಕೂಡ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ. ಈಗ ರೈತ ಬೆಳೆದಿರ್ತಕ್ಕಂಥ ಅನ್ನವನ್ನು ನಾವೆಲ್ಲರೂ ಕೂಡ ತಿಂತಾ ಇದ್ದೇವೆ. ರೈತರಿಗಾಗಿ ಕೂಡ ಒಂದಷ್ಟು ಸಂಕಲ್ಪವನ್ನು ಮಾಡಬೇಕಂತ ತಿಳ್ಕೊಂಡು ಸುಮಾರು 3 ತಿಂಗಳ ಹಿಂದೆಯೂ ಕೂಡ ನಾವು ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಈಗಿನ ಜಗತ್ತಿನ ಕಾಲದಲ್ಲಿ ವಿಶೇಷವಾಗಿ ಎಲ್ಲರೂ ಎಲ್ಲರ ಬಗ್ಗೆ ಕಾಳಜಿಯನ್ನು ಮಾಡ್ತಾರೆ. ಆದರೆ ರೈತರ ಬಗ್ಗೆ, ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಕಾಳಜಿಯನ್ನು ಹೊತ್ತಿರ್ತಕ್ಕಂಥ ಏಕೈಕ ಗುರುಗಳು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆಯನ್ನು ಬಯಸ್ಕೋತಾ ಇದ್ದೇನೆ. ನಿಮ್ಮ ಊರಿಗೆ ಬಂದಿದ್ದಾರೆ. ನಿಮ್ಮ ಊರಿನ ಗುರುಗಳಾಗಿರುವಂಥ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ನಮ್ಮ ಗುರುಗಳನ್ನು ಬರಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ. ಈ ಪೂಜ್ಯರ ಆಶೀರ್ವಾದ ಸದಾವಕಾಲ ನಿಮ್ಮ ಮೇಲ್ಗಡೆ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಕೈ ಮೇಲ್ಗಡೆ ಎತ್ತಿ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಅವರನ್ನು ಅಭಿನಂದಿಸಬೇಕು ಅಂತ ತಿಳ್ಕೊಂಡು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಪರಬ್ರಹ್ಮಣೇ ನಮಃ. ಆದಿಯಲ್ಲಿ ಗುರುವರ್ಯರನ್ನು ಸ್ಮರಿಸಿ ಶನೈಶ್ಚರ ಸ್ವಾಮಿಯನ್ನು ಧ್ಯಾನಿಸಿಕೊಂಡು ತೃತೀಯ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರುವ ಈ ಹಿರೇಮಠದ ಪರಿಸರದಲ್ಲಿ ತಿಲ ಲಕ್ಷ ದೀಪೋತ್ಸವದ ಪವಿತ್ರವಾದ ಸಮಾರಂಭದ ಬ್ರಾಹ್ಮಿ ಮುಹೂರ್ತದ ಶುಭ ಸಮಯದಲ್ಲಿ ಶನೈಶ್ಚರ ಮಹಾಸ್ವಾಮಿಗೆ ತೈಲಾಭಿಷೇಕವನ್ನು ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶನೈಶ್ಚರ ಯಾಗವನ್ನು ಉದ್ಘಾಟನೆಗೊಳಿಸಿದ ಸ್ವರ ಜ್ಯೋತಿಷ ತಜ್ಞರು, ಚಕ್ಷುರ್ಮತಿಗಳು, ಆಯುರ್ವೇದ ಪಂಡಿತರಾದ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರಲ್ಲಿ ಶರಣೆಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ವೈದಿಕ ವೃಂದ ಬಾಂಧವರೇ, ವಿಶೇಷವಾಗಿ GTV ವಾಹಿನಿಯಿಂದ ಆ ವಾಹಿನಿನೇ ಇಲ್ಲಿ ಬಂದಿರುವ GTV ವಾಹಿನಿಯ ಸಮಸ್ತ ಕಾರ್ಯಕರ್ತರೇ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶ್ರದ್ಧಾಳುಗಳಾದ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ
ಇತ್ತೀಚೆಗಷ್ಟೇ ರಾಣೆಬೆನ್ನೂರು ಗಂಗಾಪುರ ರಸ್ತೆಯಲ್ಲಿ ಇರುವಂಥ ಶ್ರೀ ಶನೈಶ್ಚರ ಸ್ವಾಮಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀ ಶನೈಶ್ಚರ ಸ್ವಾಮಿಯ ಮಹಾಯಾಗ, ದೇವಸ್ಥಾನದ ತೃತೀಯ ವಾರ್ಷಿಕೋತ್ಸವ ಮತ್ತು ಶನೈಶ್ಚರ ಸ್ವಾಮಿಗೆ ವಿಶೇಷ ತೈಲಾಭಿಷೇಕವನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಭಾಳ ವಿಶೇಷವಾಗಿರುವಂಥ ಸಮಾರಂಭ ಪ್ರತಿ ವರ್ಷ ನಡ್ಕೊತ ಬರ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಸಾಯಂಕಾಲದ ಲಕ್ಷ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಆನಂದ ಗುರೂಜಿಯವರೇ ಉದ್ಘಾಟನೆಯನ್ನು ಮಾಡಿದರು. ನಿಜವಾಗಲೂ ಹೋದ ವರ್ಷ ಶನಿವಾರ ಕಾರ್ತಿಕ ಕೊನೆಯ ಅಮಾವಾಸ್ಯೆ ಶನಿವಾರ ಇತ್ತು. ಹೋದ ವರ್ಷ ದೀಪೋತ್ಸವವನ್ನು ನೋಡಿದರೆ ಭಾಳ ಭವ್ಯತೆ ದಿವ್ಯತೆಯಿಂದ ಕೂಡಿದೆ. ಬಹುತೇಕ ನಿನ್ನೆಯ ದಿವಸ ಆನಂದ ಗುರೂಜಿಯವರು ವಾಣಿಯಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಹೈಲೈಟ್ಸ್ಗಳನ್ನು ಸ್ವಲ್ಪ ನಿಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ನಿಜವಾಗಲೂ ಆನಂದ ಗುರೂಜಿಯವರು ಎಲ್ಲಿರ್ತಾರೆ ಅಲ್ಲಿ ಆನಂದ ಇದ್ದೇ ಇರ್ತತಿ ಅನ್ನೋದಕ್ಕಾಗಿ ಭಕ್ತರು ಸೇರ್ತಾರೆ. ಎಲ್ಲಿ ಆನಂದ ಇರ್ತದೆ ಅಲ್ಲಿ ಆನಂದ ಗುರೂಜಿಯವರು ಇರ್ತಾರೆ. ಎಲ್ಲಿ ಆನಂದ ಇರಂಗಿಲ್ಲ ಅಲ್ಲಿ ಆನಂದ ಕೊಡಬೇಕು ಅಂತಲೂ ಕೂಡ ಅವರು ಬರ್ತಾ ಇದ್ದಾರೆ, ಮುಂದೂ ಕೂಡ ಬರ್ತಾರೆ. ಈ ಶನೈಶ್ಚರ ಸ್ವಾಮಿ 6 ಬಾರಿ ಪ್ರಸಾದವನ್ನು ಕೊಟ್ಟ. ನಾವು ಭಾಳ 1, 2, 3, 4, 5, 6 ಕೊನೆಗೆ 7ನೇಕ್ಕೂ ಪ್ರಸಾದವನ್ನು ಕೊಟ್ಟ. 7 ಅಂತ ಅಂದರೆ ಬೀಳು ಅಂತ ಹೇಳ್ತಾರೆ. ಆದರೆ ನನ್ನ ಒಂದು ಸಂಕಲ್ಪ ಇದೆ, 7 ಅಂದರೆ ಎದ್ದೇಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. 7 ಅಂದರೆ ಎದ್ದೇಳು. 7ರ ಸಂಖ್ಯೆ ನಮ್ಮನ್ನು ಎಬ್ಬಿಸ್ತದೆ ವಿನಃ ಬೀಳ್ಸೋಂಗಿಲ್ಲ. ಆದರೆ ನಮ್ಮ ಭಾವನೆಯೊಳಗೆ ನಾವು ಬಿದ್ದುಕೊಂಡ್ರೆ 7 ಇದ್ರೇನು 10 ಇದ್ರೇನು 9 ಇದ್ರೇನು 1 ಇದ್ರೇನು 2 ಇದ್ರೇನು ನಾವು ಭಾವನೆ ಮನಪೂರ್ವಕ ಬಿದ್ದು ಹೋಗಿಬಿಟ್ರೆ ನಾವು ಹೇಳಕ್ಕನೇ ಆಗಂಗಿಲ್ಲ. ಆದರೆ ಇಲ್ಲಿ ಆನಂದ ಗುರೂಜಿ ಅವರು ನಿಜವಾಗಲೂ ಈ ವರ್ಷ ನಾವು ಈ ಜ್ಯೋತಿಯಿಂದ 108 ಗ್ರಾಮಗಳಿಂದ ನಾವು ಜ್ಯೋತಿಯನ್ನು ಮೆರವಣಿಗೆ ಮುಖಾಂತರ ತರಿಸಿದ್ದೇವೆ. ರೈತರು ಸುಮಾರು ಕರ್ನಾಟಕದಲ್ಲಿ 870 ಅಧಿಕ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ವರ್ಷದ ಲಕ್ಷ ದೀಪೋತ್ಸವ ಮತ್ತು ಈ ಹೋಮ ರೈತರ ಪರವಾಗೇ ಇರಬೇಕು, ರೈತರಿಗೆ ಭಾಳ ಬೆಳಕಾಗಬೇಕು. ರೈತ ದೇಶದ ಬೆನ್ನೆಲುಬು. ಆ ಬೆನ್ನೆಲುಬು ಹೋಯಿತು ಅಂದರೆ ಇವತ್ತು ರೈತನ ಬೆನ್ನೆಲುಬು ಹೋಯಿತು ಅಂದರೆ ಒಬ್ಬ ವ್ಯಕ್ತಿಯ ಬೆನ್ನೆಲುಬು ಮುರಿತು ಅಂತ ತಿಳ್ಕೊಂಡಂದ್ರೆ ಅವ ಹೇಗೆ ಕುಂದ್ರಲಿಕ್ಕೆ ಬರೋದಿಲ್ಲೋ ಹಂಗೆ ದೇಶದ ರೈತ ಬೆನ್ನೆಲುಬು ಹೋಯ್ತು ಅಂದರೆ ರೈತ ಕುಂದ್ರಲಿಕ್ಕೂ ಬರೋದಿಲ್ಲ, ಅಡ್ಡಾಡೋಕ್ಕೂ ಬರೋದಿಲ್ಲ ಬಂಧುಗಳೇ. ಅದಕ್ಕೆ ಇವತ್ತು ಕುಂದ್ರಬೇಕು, ರೈತ ಬದುಕಬೇಕು ಅನ್ನುವಂಥ ವಿಚಾರವಾಗಿ ನಮ್ಮ ಆನಂದ ಗುರೂಜಿಯವರು ಆಶ್ರಮಗಳಿಗೆ ಅವರ ಆಶ್ರಮದಲ್ಲಿ ರೈತರ ಪರವಾಗಿರ್ತಕ್ಕಂಥ ಹೋಮ ಹವನಗಳನ್ನು ಮಾಡಿ ಅನುಷ್ಠಾನಗಳನ್ನು ಮಾಡ್ಕೊತ ಬರೋದನ್ನು ನೋಡಿದರೆ ನಿಜವಾಗಲೂ ಕೂಡ ಇವತ್ತು ರೈತರ ಪರವಾಗಿ ಆನಂದ ಗುರೂಜಿಯವರು ಎಷ್ಟು ಕಾಳಜಿ ಇದ್ದಾರೆ ಅನ್ನೋದಕ್ಕೆ ಇವತ್ತಿಲ್ಲಿ ಬಂದಿರೋದಕ್ಕೆ ಸಾಕ್ಷಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ನಾವು ಆನಂದ ಗುರೂಜಿಯವರಿಗೆ ಕೇಳ್ಕೊಂಡ್ವಿ. ಗುರೂಜಿ, ಹೋದ ವರ್ಷ ನಾವು ಮುಖಾಮುಖಿ ಹೋಗಿದ್ವಿ, ಆದರೆ ಈ ಸಲ ಅವ್ರನ್ನ ಭೇಟಿಯಾಗಕ್ಕೆ ಬೆಂಗಳೂರಿಗೆ ಹೋಗಿದ್ವಿ. ಆದರೆ ಹೋದ ವರ್ಷಕ್ಕಿಂತ ಆನಂದ ಗುರೂಜಿಯವರು ಭಾಳ ಭಕ್ತರನ್ನು ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಸ್ಕೊಂಡಿದ್ದಾರೆ. ನೆರೆಯ ರಾಜ್ಯ ಆಂಧ್ರ ಪ್ರದೇಶ ಹೈದರಾಬಾದಿಗೆ ಹೋಗಿದ್ದರು ಗುರೂಜಿಯವರು, ಪುನಾಕ್ಕೆ ಹೋಗಿದ್ದರು, ಅಲ್ಲೊಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಅವರು ಅಷ್ಟೇ ಹೋಗಿದ್ದಿಲ್ಲ, ಸತಿಪತಿಗಳು ಕೂಡಿಕೊಂಡು ಬಹುತೇಕ ಆನಂದ ಗುರೂಜಿಯವರು ಎಲ್ಲಿ ಬರ್ತಾರೆ, ಪಾರ್ವತಿ ಪರಮೇಶ್ವರ ಸ್ವರೂಪದಲ್ಲಿ ಬರ್ತಾರೆ. ಅಕ್ಕ ಇಲ್ಲಿ ಬಂದಿಲ್ಲ. ಆದರೆ ಅವರ ಸಹಕುಟುಂಬ ಪರಿವಾರ ಸಮೇತ ಬಂದು ಆ ಪುನಾಕ್ ಹೋಗಿದ್ದು ವಿಷಯವನ್ನು ತಿಳ್ಕೊಂಡು ನಾವು ಮಹೇಶ್ ಹಿರೇಮಠ ಮತ್ತು ಪ್ರವೀಣ್ ಸಾಲಿಮಠ ಕೂತ್ಕೊಂಡು ನಾವು ಫೋನಲ್ಲಿ ಸಂಪರ್ಕ ಮಾಡಿ, ಇಲ್ಲ ಗುರೂಜಿ ನಾವೀಗ ಬಂದಿದ್ವಿ ಅಂತ ತಿಳ್ಕೊಂಡು, ಇಲ್ಲ ಸ್ವಾಮೀಜಿ ನೀವೇನು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ, ನಮ್ಮ ಮಹೇಶ್ ಹಿರೇಮಠರಿಗೆ ಹೇಳಿಬಿಡ್ರಿ, ನೀವು ಫೋನಲ್ಲಿ ಮಾತಾಡ್ರಿ, ನೀವು ಬಂದಿಲ್ಲ ಆಶ್ರಮಕ್ಕೆ ಭೇಟಿ ಆಗಬೇಕು ಅಂತಿಲ್ಲ, ಒಂದು ಸಲ ಬಂದೇವಿ, ನಮ್ಮ ಮನಸ್ಸಿನೊಳಗೆ ನೀವು ಅದೇರಿ, ನಿಮ್ಮ ಮನಸ್ಸಿನೊಳಗೆ ನಾವು ಅದೇವಿ, ಅದೇನು ವಿಚಾರ ಮಾಡಬೇಡ್ರಿ ಅನ್ನುವಂಥ ಮಾತನ್ನು ಭಾಳ ಆನಂದದಿಂದ ಆನಂದ ಗುರೂಜಿಯವರು ಹೇಳಿದಾಗ ಆಯ್ತು ರೀ ಅಂತ ತಿಳ್ಕೊಂಡು ನಾವು ಒಪ್ಕೊಂಡು ನಾವು ಇಲ್ಲಿ ಬಂದಾಗ ಫೋನಿನ ಮುಖಾಂತರ ಸಂಪರ್ಕವನ್ನು ಮಾಡಿ ನಮ್ಮ ಮಹೇಶ್ ಹಿರೇಮಠರವ್ರು ಹೋಗಿ ಅಲ್ಲಿ ಭೇಟಿಯಾಗಿ ಪ್ರವೀಣ್ ಸಾಲಿಮಠ್ ಅವ್ರು ಭೇಟಿಯಾಗಿ ಇಲ್ಲಿ ಕರ್ಕೊಂಬಂದಿದ್ದಾರೆ. ಬಂಧುಗಳೇ, ಆನಂದ ಗುರೂಜಿಯವರನ್ನು ಬರ್ತಾರೋ ಅನ್ನೋ ಸುದ್ದಿ ಕೇಳಿ ನಮಗಂತೂ ಫೋನ್ ರಿಸೀವ್ ಮಾಡೋಕೆ ಹಾಕೊಲ್ದು. ದುಃಖಪ್ತರು ಎಲ್ಲರೂ ಕೂಡ ಅಜ್ಜರ ನನಗೆ ಹೇಳ್ರಿ,
ಅಜ್ಜರ ನಿಮಗೆ ಹೇಳ್ರಿ, ನಮಗೆ ಮೈಕ್ ಕೊಡಿಸ್ರಿ, ನಿಮಗೆ ಮೈಕ್ ಕೊಡಿಸ್ರಿ. ನಮ್ಮ ಮೈಕ್ನೇ ಒಂದು ಆನಂದ್ ಗುರೂಜಿಯವರು ಬಂದ್ರೆ ಒಂದು 20 ಮೈಕ್ ತರಿಸಿ ಇಟ್ಕೊಂತಾನ್ರಿ, ನಾನು ಮೊದಲೇ ಹೇಳ್ರಿ ಅಂದವ. ಮೈಕ್ ಸಿಸ್ಟಮ್ ನೀವು ಯಾಕಪ್ಪ ಅಂದೆ, ಹೋದ ವರ್ಷ 3-4 ಮುರಿದವ್ರಿ ಅಂದವ. ಮತ್ತು ಆ ಪರಿಸ್ಥಿತಿ ಈ ವರ್ಷ ಆಗಬಾರ್ದ್ರಿ, ಸ್ವಲ್ಪ ಬಂದೋಬಸ್ತ್ ಮಾಡ್ರಿ. ಅವನ ಕಟ್ಟೆ ನೋಡ್ರಿ ಇದನ್ನೆಲ್ಲ, ಮತ್ತು ಓಡಿ ಬರಬಾರ್ದಂದು. ಅದಕ್ಕೆ ಇಲ್ಲಿ ಆನಂದ ಗುರೂಜಿಯವರು ಯಾಕೆ ಮೈಕ್ ಮುರಿದು ಅಂದರೆ, ಭಕ್ತಿ ಹೆಚ್ಚಾದಾಗ ಏನು ಮುರಿತೈತೆ ಗೊತ್ತಾಗಂಗಿಲ್ಲ. ಭಕ್ತಿ ಮೈಯೊಳಗೆ ಹೆಚ್ಚಾಯಿತು ಅಂದರೆ ಭಗವಂತನೇ ಅವರೊಳಗೆ ಕೂಡಿಬಿಟ್ಟ ಅಂದರೆ ಏನು ಮುರಿತೈತೆ, ಯಾರು ಎದುರಿಗೆ ಬಂದು ಏನು ಮಾಡ್ತಾರೋ ಗೊತ್ತಾಗಂಗಿಲ್ಲ. ಅದಕ್ಕೆ ಭಕ್ತಿ ಮನುಷ್ಯನಿಗೆ ಭಾಳ ಅವಶ್ಯವಾಗಿದೆ. ನಾನು ಬೆಳಗ್ಗೆ ಹೇಳಿದ್ದೀನಿ, ಇವತ್ತು ನೀವೆಲ್ಲ 4:15 ಬಂದಿರಿ ಅಂದರೆ ಆ ಶನಿಶ್ಚರ ಅದಾನೋ ಇಲ್ಲೋ ಗೊತ್ತಿಲ್ಲ, ನಾವು ಅದಾವೆ ಇಲ್ಲೋ ಗೊತ್ತಿಲ್ಲ, ಏನದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಎಲ್ಲರೂ ಇದ್ದಾರೆ. ಆದರೆ ಒಂದು ಭಕ್ತಿ ವಾಹಿನಿ ಮುಖಾಂತರ ನಿಮಗೆ ಭಕ್ತಿಯನ್ನು ಮೂಡಿಸಿದಾರಲ್ಲ, ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಭಾಳ ದೊಡ್ಡ ಭಕ್ತಿಯನ್ನು ಗೆದ್ದಿದ್ದಾರೆ. ಮಮ ಭಕ್ತ ಮದ್ಭಕ್ತ, ಗುರುವಿಗಿಂತಲೂ ಕೂಡ ಅಧಿಕವಾಗಿರ್ತಕ್ಕಂಥವನೇ ಭಕ್ತ. ನಿಶ್ಚಲವಾದ ಭಕ್ತಿ ಇರಬೇಕು, ನಿಶ್ಚಲವಾದ ಭಕ್ತಿ ಯಾರಲ್ಲಿ ಇರ್ತದೆ ಅವ್ರಿಗೆ ಎಷ್ಟು ತೊಂದರೆಗಳು ಬಂದರೂ ಯಶಸ್ವಿಯಾದ ಕಾರ್ಯಕ್ರಮಗಳು ನಡೀತವೆ. ಅದಕ್ಕೆ ಇದು ಯಶಸ್ವಿಪೂರ್ಣವಾದ ಕಾರ್ಯಕ್ರಮ ನಡೀತಾ ಇದೆ. ಆನಂದ ಗುರೂಜಿಯವರು ಇವತ್ತು ಭಾಳ ಅಭಿಷೇಕ, ಇವತ್ತು ಶನೇಶ್ವರ ಅಂತೂ ಸಂಪೂರ್ಣವಾಗಿ ತೃಪ್ತಿಯಾಗಿದ್ದಾನೆ. ಏನು ಹೂವು, ಏನು ಅಭಿಷೇಕ, ಏನು ಪೂಜೆ, ನಿಜವಾಗ್ಲೂ ಭಾಳ ಭವ್ಯ ದಿವ್ಯತೆಯಿಂದ ಕೂಡಿದಂತಾಗಿದೆ. ನಿಜವಾಗಲೂ ನಮ್ಮ ಮಠ 4 ವರ್ಷ ಆಯ್ತು ಸ್ಥಾಪನೆಯಾಗಿ, 3ನೇ ವರ್ಷದ ವಾರ್ಷಿಕೋತ್ಸವ. ಇಷ್ಟು ಜನರನ್ನು ಗಳಿಸಿದೆ ಅಂತಂದರೆ ಸ್ವಾಮಿಯಲ್ಲಿರ್ತಕ್ಕಂಥ ಶಕ್ತಿ, ಆನಂದ ಗುರೂಜಿಯಲ್ಲಿರ್ತಕ್ಕಂಥ ಒಂದು ಶಕ್ತಿಯಿಂದ ಇದು ವಿಕಾಸಗೊಳ್ಳುತ್ತಾ ಇದೆ ಮಠ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಪಡಿಸಿ, ನಿಜವಾಗಲೂ ಆನಂದ ಗುರೂಜಿಯವರು ಒಂದು ವಿಶೇಷ ಏನು ಮಾಡಿದರು ಗುರೂಜಿಯವರು ಅಂದರೆ, ನಿಮ್ಮೆಲ್ಲರಿಗೆ ಬಿಸಿ ಆಗಲಿ ಅಂತ ತಿಳ್ಕೊ ಎಳ್ಳಿನಿಂದ ತಯಾರಾಗಿರುವಂಥ ಬತ್ತಿಯನ್ನು ಎಲ್ಲರೂ ಕಡೆಯಿಂದ ಬೆಳಗಿಸಿದ್ರಲ್ಲ, ನಿಜವಾಗಲೂ ಇದು ಭಗವಂತ ಶನಿಶ್ಚನಿಗೆ ಭಾಳ ತೃಪ್ತಿಯಾಗಿಯೇ ಅವ್ರು ಪ್ರಸಾದವನ್ನು ಕೊಟ್ಟಿದ್ದಾನೆ. ಒಂದು ಮಾತು ಹೇಳಿದರು ಗುರೂಜಿಯವರು, ಆ ಶನೀಶ್ವರ ವರ್ಷ ನಮಗೆ ಕರೆಸುವಂಥ ಭಾಗ್ಯವನ್ನು ಕೊಡಲಿ ಅಂತ ತಿಳ್ಕೊಂಡು, ಅದು ಭಾಗ್ಯ ಎಲ್ಲ ರೀ. ನಿಜವಾಗಲೂ ಶಾಶ್ವತವಾದ ಶ್ರೀಮಠದ ಗುರೂಜಿಯವರು ನೀವು ಯಾವಾಗಲೂ ಬರಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ತಿಳಿಪಡಿಸಿ, ನಾವು ಭಿನ್ನ ಹಾಕ್ದಂಗಿರಲಿ. ಗುರೂಜಿಯವರಿಗೆ ಈ ಲಕ್ಷ ದೀಪೋತ್ಸವ ಅನ್ನುವಂಥದ್ದು ಇದು ಅವ್ರ ಡೈರಿ ಒಳಗೆ ಪ್ರತಿ ವರ್ಷ ಫಿಕ್ಸ್ ಇರಬೇಕು ಅನ್ನುವಂಥ ಮಾತನ್ನು, ಅದು ಡೈರಿ ಖಾಲಿನ ಇದ್ಬಿಡ್ಲಿ ಆ ಡೇಟು. ಇವತ್ತು ಸಾಯಂಕಾಲನೇ ನಾವು ಆ ಡೇಟನ್ನು ಹೊರಗೆ ಹಾಕ್ತೀವಿ. ಆ ಡೇಟ್ ಎಷ್ಟನೇ ತಾರೀಕು ಅನ್ನೋದನ್ನು ಕೂಡ ಇವತ್ತು ಸಾಯಂಕಾಲ ಗೊತ್ತಾಗ್ತದೆ ಅದೇ ವೇದಿಕೆ ಮುಖಾಂತರ. ಇವತ್ತು ನಮ್ಮ ಸಹೋದರರ ಒಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ದಾಡಿ ಚೋಟ ಇದ್ದಾವೆ, ಅವ್ರ ದಾಡಿ ಬಡ ಇದ್ದಾವೆ. ಆನಂದ ಗುರೂಜಿಯವ್ರ ಶರೀರ ಬಡ ಇದೆ, ನಮ್ಮದು ಚೋಟ ಇದೆ. ಚೋಟ ಬಡ ಇನ್ಕೋ ಸಾಮಿಲ್ ಹೋಕರ್ ಎರಡೂ ಸೇರಿದರೆ ಬಡ ಇದ್ದರನ್ನ ಬಡಕ್ಕೆ ನಾವು ಬಡಿತೀವಿ, ಅವರು ದೊಡ್ಡರನ್ನ ಅವ್ರು ಬಡಿತಾರೆ. ಅಂದ್ರೆ ಅರ್ಥ ಏನು ಅಂದರೆ, ಯಾರು ಬಗ್ಗಂಗಿಲ್ಲ, ಆನೆಯಿಂದ ಅಂಕುಶ. ಅವ್ರ ಆನೆ ಅಂದ್ರೆ ಭಾಳ ಪ್ರೀತಿ, ಅದಕ್ಕೆ ಆನೆ ಮೇಲೆ ಪ್ರೀತಿ ಇರೋದಕ್ಕೇ ಅವ್ರದ್ದು ಗಜ ಶರೀರ. ಎಷ್ಟು ಮಂದಿ ನೂಕಾಡ್ತಾರೋ ಏನು ಅಳಗಾಡಂಗಿಲ್ಲ ಅದು ಶರೀರ. ಇಲ್ಲಾಂದರೆ ನಮ್ಮಂಥರಾಗಿದ್ರೆ ಇಷ್ಟೊತ್ತಿಗೆ ಏನು ಅಂದರೆ ಅವರಲ್ಲಿರ್ತಕ್ಕಂಥ ಅನುಷ್ಠಾನ ಶಕ್ತಿ ಅವರಲ್ಲಿದೆ. ಅದಕ್ಕೆ ತಾವೆಲ್ಲ ಕೂಡ ಅವರ ಅದ್ಭುತವಾಗಿರ್ತಕ್ಕಂಥ ಅನುಷ್ಠಾನ ಶಕ್ತಿ ಇವತ್ತು ಸಹೋದರರ ಬಾಂಧವ್ಯವನ್ನು ಕಲ್ಪಿಸಿದ್ದಾರೆ. ಪೂಜೆ ಪುನಸ್ಕಾರಗಳು ನಡೆದು ಲಾಭಕ್ಕಲ್ಲ ರೀ, ಇದು ಎದಕ್ಕಂದ್ರೆ ಭಕ್ತರ ಉದ್ಧಾರಕ್ಕಾಗಿಯೇ ಮಠ ಮಂದಿರಗಳು ಗುರೂಜಿಯವಂಥವ್ರು ಪೂಜೆ ಮಾಡೋದು. ನಿಮ್ಮ ಉದ್ಧಾರಕ್ಕಾಗಿ, ನಮ್ಮ ಉದ್ಧಾರಕ್ಕಾಗೆಲ್ಲ ಬಂಧುಗಳೇ, ನಿಮ್ಮ ಉದ್ಧಾರಕ್ಕಾಗಿಯೇ ಬೆಳಿಗ್ಗೆ ಎದ್ದು ಬಂದು ಇಲ್ಲಿಂದ ಬಂದಾರೆ ಅಂತಂದರೆ ಎದಕ್ಕೋಸ್ಕರ ಬಂದಾರ ಅಂದರೆ ಆನಂದ ಗುರೂಜಿಯವರು ನಿಮ್ಮ ಉದ್ಧಾರಕ್ಕೋಸ್ಕರ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ತಿಳಿಸಿ, ನಿಜವಾಗಲೂ ಕೂಡ ಅಂತ ಆನಂದ ಗುರೂಜಿಯವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಯಶಸ್ವಿಪೂರ್ಣವಾಗಿ ನಡೀಲಿ. ಬಹುತೇಕ ರೈತನ ದುಃಖ ಇದೆಲ್ಲದರೊಳಗೆ ಬೀಳಲಿ, ಸುಖ ಅನ್ನೋದು ಪ್ರಾಪ್ತಿಯಾಗಲಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ರೈತನ ಬಾಳು ಬೆಳಕಾಗಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗಷ್ಟೇ ರಾಣೆಬೆನ್ನೂರು ಗಂಗಾಪುರ ರಸ್ತೆಯಲ್ಲಿ ಇರುವಂಥ ಶ್ರೀ ಶನೈಶ್ಚರ ಸ್ವಾಮಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀ ಶನೈಶ್ಚರ ಸ್ವಾಮಿಯ ಮಹಾಯಾಗ, ದೇವಸ್ಥಾನದ ತೃತೀಯ ವಾರ್ಷಿಕೋತ್ಸವ ಮತ್ತು ಶನೈಶ್ಚರ ಸ್ವಾಮಿಗೆ ವಿಶೇಷ ತೈಲಾಭಿಷೇಕವನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಅನೇಕ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ ಬನ್ನಿ. ನೀವೆಲ್ಲ ನಮ್ಮ ಆಶ್ರಮಕ್ಕೆ. ನಮ್ಮಲ್ಲಿ 5 ಹಸು ಇರೋದು, ಹಾಲು ಕರೆಯೋದು 2 ಹಸು.
ಅದರಲ್ಲಿ ನಮ್ಮ ವಾಚ್ಮ್ಯಾನ್ ಒಂದು ಹಸುನ ಪೂರ್ತಿ ಅವನೇ ಹಿಡ್ಕೊಂಡ್ಬಿಡ್ತಾನೆ. ಇನ್ನು ಒಂದು ಹಸು ಒಂದು 5 ಜನ ವೃದ್ಧರು ವಯಸ್ಸಾಗಿರ್ತಕ್ಕಂಥವ್ರು, ಅವರಿಗೆ ಎಂತ ಇದೆ, ಅದರಲ್ಲೇ 4 ಬಕೆಟ್ ನೀರು ಹಾಕೋದು, ಹಾಲು ಕುಡಿಯೋದು. ಹಾಲು ಗಟ್ಟಿ ಇದೆ ಅಂತ ಕೇಳಬಾರ್ದು ಅಷ್ಟೆ. ಅದಕ್ಕೆ ಯಾರಿಗೂ ಹೊಟ್ಟೆಗೆ ತೊಂದರೆ ಆಗಬಾರ್ದು ಅಂತಲೇ ನನ್ನ ಕಾರ್ಯಕ್ರಮದಲ್ಲಿ ಮೇಲಿಂದ ಮೇಲೆ ಅಮೃತ ಬಿಂದು ಬಗ್ಗೆ ಹೇಳ್ತಾ ಇರ್ತೀನಿ ನಾನು. ಯಾತಕ್ಕೋಸ್ಕರ, ಅಜೀರ್ಣ ಆಗಲಿ, ಹೊಟ್ಟೆಗೆ ಬರ್ತಕ್ಕಂಥ ಸಮಸ್ಯೆಗಳಾಗಲಿ, ಅಥವಾ ಯಾವುದೇ ಒಂದು ತೊಂದರೆಗಳಿದ್ದರೂ ಸಹಿತ ಅಮೃತ ಬಿಂದು ಅಂತಕ್ಕಂಥ ಮಹಾ ಅಮೃತವನ್ನೇ ಆ ಒಂದು ಚಿಕ್ಕ ಬಾಟ್ಲಲ್ಲಿ ತುಂಬಿಸಿ ಬಿಟ್ಟಿದ್ದೀವಿ. ಮನೆಗೊಂದು ಅಮೃತ ಬಿಂದು ಇರಬೇಕು, ಆರೋಗ್ಯ ವೃದ್ಧಿಸ್ಕೊಳ್ಬೇಕು. ಅದ್ರ ಜೊತೆಗೆ ಹೆಣ್ಣುಮಕ್ಕಳಿಗೊಂದು ಆಸೆ, ಆನಂದ್ ಗುರೂಜಿಯವ್ರು ಇಷ್ಟುದ್ದ ಕೂದಲು ಅದು ಏನು ಮೇಂಟೈನ್ ಮಾಡ್ತಾರಪ್ಪ, ಅದು ಯಾವ ಎಣ್ಣೆ ಹಚ್ತಾರೋ. ಸದ್ಯ ಹೊಟ್ಟೆಗೆ ತಿನ್ನೋಕ್ಕೆ ಟೈಮ್ ಇಲ್ಲ, ಇನ್ನು ಎಣ್ಣೆ ಎಲ್ಲ ಹಚ್ಚಲಿ ನಾನು. ನಿಮ್ಮನ್ನು ನೋಡಿ ಅದೇ ಬರ್ತಾ ಇರುತ್ತೆ, ನೀವು ಅಸೂಯೆ ಪಡಲಿ ಅಂತಲೇ ಈ ಕೇಶ. ಹೀಗೆ ಈ ಕೇಶವನ್ನು ವೃದ್ಧಿಸ್ಕೊಳ್ಳೋದಕ್ಕೋಸ್ಕರನೇ ಒಂದು ವಿಶೇಷವಾದಂಥ ಕೇಶ ತೈಲವನ್ನು ಸಹಿತ ಹೊರತಂದಿದ್ದೀವಿ. ನೋಡಿ, ಆಚೆ ಕಡೆ ನಮ್ಮ ಅಮೃತ ಬಿಂದು ಇದೆ, ಅದರ ಜೊತೆಗೆ ಇನ್ನೊಂದು ಕೇಶ ತೈಲದ ಒಂದು ವಿಶೇಷವಾದಂಥದ್ದು ಇದೆ. ಎಲ್ಲವನ್ನು ನೋಡಿ, ಹಾಗೆ ಈ ಒಂದು ಅರ್ಥಗರ್ಭಿತವಾಗಿ ನಡೀತಾ ಇರ್ತಕ್ಕಂಥ ಈ ಯಾಗದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮ ಪರಿವಾರದ, ನಿಮ್ಮ ಗ್ರಾಮದ, ನಿಮ್ಮ ಈ ಸುತ್ತಮುತ್ತ ಪ್ರಾಂತ್ಯದ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರ ಜೀವನವು ಸುಗಮವಾಗಿರಲಿ, ನೆಮ್ಮದಿಯುತವಾಗಿರಲಿ. ಶ್ರೀಗಳ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಹೀಗೆ ಇರಲಿ ಅಂತ ಹೇಳ್ತಾ ಭಗವಂತನ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.